ಕಳೆದ 3 ತಿಂಗಳ ಹಿಂದೆ ಕುಡಿಯುವ ನೀರಿನ ಯೋಜನೆ ಅಡಿಯಲ್ಲಿ ರಸ್ತೆಯಲ್ಲಿ ತೋಡಲಾಗಿದ್ದ ಗುಂಡಿಗಳನ್ನು ನಗರಸಭೆ ಅಧ್ಯಕ್ಷರು ಖುದ್ದು ನಿಂತು ಮುಚ್ಚಿಸಿ ಸಾರ್ವಜನಿಕರ ಪ್ರಶಂಸೆಗೆ ಒಳಗಾದ ಘಟನೆ ನಗರದ ರೈಫಲ್ ರೇಂಜ್ನಲ್ಲಿ ನಡೆದಿದೆ. ಪ್ರಧಾನಮಂತ್ರಿ ಜಲಜೀವನ್ ಮಿಷನ್ನಲ್ಲಿ ಕಳೆದ 3 ತಿಂಗಳಿಂದ ನಗರದ ಪೊಲೀಸ್ ವಸತಿ ಗೃಹದ ಬಳಿ ಕುಡಿಯುವ ನೀರಿನ ಸಂಪರ್ಕಕ್ಕಾಗಿ ರಸ್ತೆಯ ಮಧ್ಯ ಗುಂಡಿಗಳನ್ನು ತೋಡಲಾಗಿತ್ತು. ಇದರಿಂದ ಸಾರ್ವಜನಿಕರು, ವಿದ್ಯಾರ್ಥಿಗಳು ಓಡಾಡೋದು ತೊಂದರೆಯಾಗಿತ್ತು. ಈ ಬಗ್ಗೆ ಸಾರ್ವಜನಿಕರು ನಗರಸಭೆಯ ಅಧ್ಯಕ್ಷೆ ಕಲಾವತಿ ಅವರ ಗಮನ ಸೆಳೆದ ಕೂಡಲೇ ಸ್ಥಳಕ್ಕೆ ಬಂದ ಅಧ್ಯಕ್ಷರು ಸಂಬಂಧಪಟ್ಟ ಇಲಾಖೆಯವರನ್ನು ಕರೆಸಿ ಗುಂಡಿಗಳನ್ನು ಮುಚ್ಚಿಸಿ ಸಾರ್ವಜನಿಕರ ಸಂಚಾರಕ್ಕೆ ಸುಗಮ ವ್ಯವಸ್ಥೆಯನ್ನ ಮಾಡಿಕೊಟ್ರು. ಇದರಿಂದ ಈ ವಿಭಾಗದ ಸಾರ್ವಜನಿಕರು ನಗರಸಭೆ ಅಧ್ಯಕ್ಷರ ಕಾರ್ಯವೈಖರಿಯನ್ನ ಶ್ಲಾಘಿಸಿದ್ರು. ರೈಫಲ್ ರೇಂಜು ಮತ್ತು ಪೊಲೀಸ್ ಕ್ವಾರ್ಟರ್ಸ್ ಇಲ್ಲಿದೆ. ನನಗೆ ಇಲ್ಲಿ ಗುಂಡಿ ಇದೆ ಅಂತ ಮಾಹಿತಿ ಸಿಕ್ತು. ಆ ತಕ್ಷಣ ನಾನು ಬಂದು ಇಲ್ಲಿ ಸ್ಪಂದನೆ ಮಾಡಿ ಆ JCB ತಂದು ಆ ಗುಂಡಿ ಮುಚ್ಚೋ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ಮೇಲ್ಗಡೆ ರೋಡಲ್ಲೂ ಗುಂಡಿ ಇದೆ ಅಂತ ಹೇಳಿದ್ದಾರೆ. ಅದನ್ನು ಈಗ ಗುಂಡಿ ಮುಚ್ಚೋ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳ್ಕೊಳ್ತಾ ಇದ್ದೀನಿ.